ಆಲ್ರೆಡಿ ಎಷ್ಟು ಜನ ಓಡಾಡ್ತಾರೆ ಗೊತ್ತಲ್ಲ ಮಾಡ್ಕೊಂಡವಳೆ ಹುಷಾರಿಲ್ದಂಗೆ ಆಗ್ಬಿಟ್ಟೈತೆ. ಅಲ್ಲಿ ಇವಾಗ 4th ಜುಲೈ ಮಾರ್ನಿಂಗ್ 5:30ಗೆ ಎದ್ದಿದ್ದೀವಿ. ಬಿಸಿನೀರೇ ಬರ್ತಾಯಿಲ್ಲ. ಮತ್ತು ಜೀವಿ ಹೋಗಿದ್ದಾರೆ ಬಿಸಿನೀರು ಕೇಳ್ಕೊಂಬರೋದಕ್ಕೆ. ಬಿಸಿನೀರಿಲ್ಲ ಅಂದರೆ ಸ್ನಾನ ಮಾಡೋಕ್ಕಾಗಲ್ಲ. ಆಲ್ರೆಡಿ ಎಷ್ಟು ಜನ ಓಡಾಡ್ತಾರೆ ಗೊತ್ತಲ್ಲಿ ಎಲ್ಲ ದರ್ಶನಕ್ಕೆ ಎದ್ಬಿಟ್ಟು ಹೋಗಿದ್ದಾರೆ. ಅಲ್ಲಿ ದರ್ಶನಕ್ಕೆ ನೋಡಿ ಕಾಣಿಸ್ತಾ ಇದೆಯಾ ಕ್ಯೂ ಅಲ್ಲಿ ಹೋಗ್ತಾ ಇರೋದು. ಆ ಬೋರ್ಡ್ ಇದೆ ಗೊತ್ತಾ, ಆ ಬೋರ್ಡ್ ಅಲ್ಲಿ ಕಾಣಿಸ್ತಾ ಇರ್ಬೇಕು ನಿಮಗೆ. ದರ್ಶನಕ್ಕೆ ಆಲ್ರೆಡಿ ಹೋಗ್ತಾ ಇದ್ದಾರೆ. ನಮಗೋಕೆ ಬಟ್ ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಸ್ಯಾರಿ ಈ ಥರ ಇದೆ. ಗೋಪಿದು ಪಂಚೆ, ಈ ಕಡೆ ಜೀವಿತ ಪಂಚೆ. ಬರ್ರಿ ಬರ್ರಿ ಲೈಟ್ ಆಫ್ ಮಾಡಿ. ನನ್ನ ಮಗಳೇ ನೋಡಿ, ನನ್ನ ಮಗಳು ಹೂವು ಮುಡ್ಕೊಂಡವಳೆ. ಅಪ್ಪ ವೇಲಲ್ಲಿ ನಿಂದು ಇಡಬೇಡಮ್ಮ, ಅಲ್ಲಿ ಇಕ್ಕೊಂತೀವಿ ನಾವು ದೇವಸ್ಥಾನ ಹತ್ರ. ಬೇಡ ಬೇಡ, ಅಲ್ಲಿ ದೇವಸ್ಥಾನ ಹತ್ರ ಇಕ್ಕೊಂತೀವಿ. ಇದು ಕಟ್ಟು ದಾರ. ನಾನು ಸ್ಟಾರ್ಟಿಂಗ್ ಹೇಳ್ದಂಗೆ ನಮ್ಮ ರೂಮಲ್ಲಿ ಗೀಝರ್ ಇತ್ತು, ಬಟ್ ಆದರೆ ಅದು ವರ್ಕ್ ಆಗ್ತಿರ್ಲಿಲ್ಲ. ಸರಿ ಬೆಳಿಗ್ಗೆ ತಣ್ಣೀರು ಹೆಂಗೆ ಇಟ್ಕೊಳ್ಳೋದೆಯೋ, ಇವಾಗ ಬೇರೆ ಚಳಿಗಾಲ ಸ್ಟಾರ್ಟ್ ಆಗಿದೆ ಅಂತ ಹೇಳಿ ಇನ್ನೂ ಒಂದು ಸುಕನ್ಯಾಕ ಅವರು ಇದ್ದಾರಲ್ಲ, ಆ ರೂಮಲ್ಲಿ ಬಿಸಿ ಬಿಸಿ ಬರ್ತಿತ್ತು. ಸರಿ ಅವ್ರ ರೂಮಲ್ಲೇ ಹೋಗಿ ನಾನು, ಅಮ್ಮ, ಗೊಂಬೆ ಮತ್ತು ಅತ್ತೆ ಮತ್ತು ನಮ್ಮ ಚಿಕ್ಕಮ್ಮ ಇಷ್ಟು ಜನ ಕೂಡ ಅಲ್ಲೇ ಸ್ನಾನ ಮಾಡ್ಕೊಂಡ್ವಿ. ಬಟ್ ಗೋಪಿನೂ ಜೀವಿ ಪಾಪ ತಣ್ಣೀರೇ ಇಟ್ಕೊಂಡ್ರು. ಸರಿ ನಾವು ಫ್ರೆಶ್ ಅಪ್ ಎಲ್ಲ ಆಗಿ ಇವಾಗ ಅವ್ರ ರೂಮ್ ಹತ್ರ ಬಂದು ಕಾಯ್ಕೊಂಡಿದ್ವಿ. ಇನ್ನು ಸರಿ ಫಸ್ಟು ಮಂಚಾಲಮ್ಮನ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ರಾಯರ ದರ್ಶನಕ್ಕೆ ಹೋಗೋಣ. ತುಂಬಾನೇ ಕ್ಯೂ, ಆಲ್ರೆಡಿ ಜಾಸ್ತಿ ಜನ ಸೇರ್ಕೊಂಡ್ಬಿಟ್ಟಿದ್ರು. ಇದು ಸ್ಯಾಟರ್ಡೆ ಆಗಿತ್ತು, ಅದಕ್ಕೆ ಅಷ್ಟೊಂದು ಜನ ಇದ್ರು. ಇನ್ನು ಚಿಕ್ಕಮ್ಮಗೆ ಸ್ವಲ್ಪ ಹುಷಾರಿಲ್ದಂಗೆ ಆಗ್ಬಿಟ್ಟಿತ್ತು. ಏನಕ್ಕೆ ಅಂದರೆ ಅವರು ಜಾಸ್ತಿ ವಾಕ್ ಮಾಡಿಬಿಟ್ರಲ್ವಾ, ಅವ್ರಿಗೆ ಒಂದು ಸ್ವಲ್ಪ ಆಕ್ಸಿಡೆಂಟ್ ಆಗಿತ್ತು. ತುಂಬ ಹಳೆ ಗಾಯ ಅದು. ಅದರಲ್ಲಿ ಕಾಲಲ್ಲಿ ರಾಡ್ ಹಾಕಿದ್ದಾರೆ ಚಿಕ್ಕಮ್ಮಗೆ ಕಾಲ್ಗೆ. ಸೊ ಅದ್ರ ಮೇಲೆ ಸ್ವಲ್ಪ ಪ್ರೆಷರ್ ಬಿದ್ದಂಗೆ ಆಗಿದೆ ಜಾಸ್ತಿ ವಾಕ್ ಮಾಡಿ. ಸೊ ಆ ನೋವಿಗೆ ಅವ್ರಿಗೆ ಜ್ವರ ಬಂದಂಗೆ ಆಯಿತು. ಟು ಬಿ ಆನೆಸ್ಟ್ ನಮಗೇನೆ ತುಂಬ ನೋವ್ತಿತ್ತು. ಇನ್ನು ಅವ್ರಿಗೂ ಆ ನೋವಿಗೆ ಪಾಪ ಅವ್ರು ಬರೋಕ್ಕಾಗಿರಲಿಲ್ಲ. ಸರಿ ನಾವು ಅವ್ರಿಗೋಸ್ಕರನೇ ಈ ಥರ ಹೇಳಿದ್ರೆ ಅವ್ರು ಬಿಡ್ತಾರೆ ಅಂತ ಹೇಳಿ ಸಪ್ರೇಟಾಗಿ ಗೋಪಿ ಹೇಳ್ಕೊಟ್ರು. ಅಂದರೆ ಅಲ್ಲಿ ಯಾರು ಇರ್ತಾರೆ ದೇವಸ್ಥಾನದ ಒಂದು ಹೆಡ್ ಇರ್ತಾರಲ್ಲ, ಲೈಕ್ ಅಲ್ಲಿ ಕ್ಯೂ ಹತ್ರ ಇದ್ದಾಗ ಈ ಥರ ಆಗಿದೆ ಅಂದಾಗ ಅವ್ರ ಪಾಪ ಬಿಟ್ಟರು. ಚಿಕ್ಕಮ್ಮ ಸಪ್ರೇಟಾಗಿ ದರ್ಶನಕ್ಕೆ ಹೋದ್ರು, ನಾವೆಲ್ಲ ಸಪ್ರೇಟ್ ಕ್ಯೂ ಅಲ್ಲಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಅದೇನಿದ್ರು ವಿಡಿಯೋ ಅವರೆಲ್ಲ ಹಿಂದೆ ಎಲ್ಲಿದ್ದಾರೋ ಗೊತ್ತಿಲ್ಲ. ಇನ್ನು ದರ್ಶನ ಅಂತೂ ತುಂಬಾ ಲೇಟ್ ಆಯಿತು. ತುಂಬ ಜನ ಇದ್ದರು. 1.5 hour ಏನೋ ಆಯಿತು ನಾವು ಆಚೆ ಬರೋಷ್ಟರಲ್ಲಿ. ಇನ್ನು ಬಂದಮೇಲೆ ಗೊತ್ತಲ್ವಾ, ಫೋಟೋಸ್ ಅದು ವೀಡಿಯೋಸ್ ಎಲ್ಲ ತೊಗೊಳ್ಬೇಕು ಅಂತ ಆಸೆ. ಸರಿ ಅಂತ ಅಂದ್ಬಿಟ್ಟು ನಾನು ಬೇರೆ ಹೊಸ ಸ್ಯಾರಿ ಹೊಲಿಸ್ಕೊಂಡಿದ್ನಲ್ಲ, ಸೊ ಅದಕ್ಕೆ ಒಂದಷ್ಟು ಫೋಟೋಸ್ ಮತ್ತು ವೀಡಿಯೋಸ್ನೆಲ್ಲ ತಗೊಂಡೆ. ಸೊ ರೀಲ್ಸಲ್ಲಿ ಕೂಡ ನಾನು ಹಾಕ್ತೀನಿ. ನೀವು ಯಾರಾದರೂ ನನ್ನ ಇನ್ಸ್ಟಾಗ್ರಾಮ್ ID ಫಾಲೋ ಮಾಡ್ತಿಲ್ಲ ಅಂದರೆ ನೀವು ಅದನ್ನು ಕೂಡ ಫಾಲೋ ಮಾಡ್ಬೋದು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇನ್ನು ದರ್ಶನ ಎಲ್ಲ ಆದಮೇಲೆ ಇವಾಗ ಮತ್ತೆ ರೂಮಿಗೆ ಬಂದ್ವಿ. ಸೊ ಇನ್ನು ಪಂಚಮುಖಿ ಮತ್ತು ಇನ್ನು 5 ಟೆಂಪಲ್ಸ್ ಇದಾವಲ್ಲ, ಬಿಚ್ಚಾಲೆ, ಅಲ್ಲೆಲ್ಲ ಹೋಗಬೇಕಾಗಿತ್ತು. ನನಗೆ ಫುಲ್ಲು ಸೆಕೆ ತಡೆಯೋಕ್ಕಾಗ್ತಿರ್ಲಿಲ್ಲ. ನಾನು ಈ ಥರ ಗಂಟೆ ಹಾಕೊಂಡ್ಬಿಟ್ಟಿದ್ದೆ. ಹೆವಿ ಬಿಸಿಲಿದೆ. ನಮ್ಮ ಸುಕನ್ಯಾ ಹಾಕನ್ ನೋಡಿ, ನಮ್ಮ ಆರ್ತಿನ ನೋಡಿ, ಮಂಜಮ್ಮನ್ ನೋಡಿ, ನಮ್ಮ ರೊಕ್ಕಮ್ಮನ್ ನೋಡ್ರಿ. ಆಂಟಿ ಮತ್ತು ಭಾರತೀಯವ್ರು ಇನ್ನೂ ಬಂದಿಲ್ಲ, ಬರ್ತಾವ್ರೆ.
ನಾನು ಅಂದ ಪಂದ ಇವಾಗ ಏನು ಬೇಡ ಸದ್ಯಕ್ಕೆ ಅಂದ್ಬಿಟ್ಟು ಗಂಟು ಹಾಕೊಂಡಿದ್ದೀನಿ, ತಡೆಯೋಕೆ ಆಯ್ತಲ್ಲ ಅಷ್ಟು ಸೆಕೆ. ಈ ಕಾಲರ್ ನೆಕ್ಗೂ ಇದಕ್ಕೂ ಇವಾಗ ಡ್ರೆಸ್ ಬಿಚ್ಚೋದು ಬೇಡ. ಇವಾಗ ಬಿಚ್ಚಾಲೆಗೆ ಹೋಗ್ತೀವಿ. ಬಿಚ್ಚಾಲೆ ಮತ್ತು ಇನ್ನೂ ಒಂದು 5 ಪ್ಲೇಸಸ್ ಇದೆ, ಅಭಯ ಆಂಜನೇಯ ಅದೆಲ್ಲ. ಸೊ ಅಲ್ಲಿಗೆ ಹೋಗ್ತಾ ಇದೀವಿ. ಇನ್ನೂ ಬ್ರೇಕ್ಫಾಸ್ಟ್ ಆಗಿಲ್ಲ. ಇವತ್ತು ಸಂಡೇ ಕ್ರೌಡ್ ಜಾಸ್ತಿ ಇತ್ತು, ದರ್ಶನ ತುಂಬ ಟೈಮ್ ತೊಗೊಳ್ತು. ನೋಡೋಣ ಇವಾಗ ಎಷ್ಟೊತ್ತಾಗುತ್ತೆ ಇರೋ ಅಂತ. ಫಸ್ಟ್ ನಾಷ್ಟು ಹೊಟ್ಟೆಗೆ ಬೀಳ್ಬೇಕೇನಾದ್ರು, ಆವಾಗ ಸ್ವಲ್ಪ ನೆಮ್ಮದಿ. ನೋಡಿ ಈಗ ಒಮ್ಮೆ ಕಾಯ್ತಾವಳೆ. ನಮ್ಮ ಅತ್ತೆಗೆ ಬೇರೆ ಹುಷಾರಿಲ್ದಂಗೆ ಆಗ್ಬಿಟ್ಟೈತೆ ಪಾಪ, ನಡೆದು ಹಂಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಒಂದು ಇಂಜೆಕ್ಷನ್ ಹಾಕ್ಸೋಣ ಅಂತ. ಇನ್ನು ನಾವು ಉಡುಪಿ ಹೋಟ್ಲಾಗೆ ಹೋಗಿದ್ವಿ. ಅಲ್ಲಿ ಒಂದು ಉಡುಪಿ ಹೋಟ್ಲು ಚೆನ್ನಾಗಿತ್ತು. ಸರಿ, ನಾನು ಮಸಾಲೆ ದೋಸೆ, ಅಮ್ಮನೂ ಮಸಾಲೆ ದೋಸೆ, ಗೊಂಬೆ ಪೂರಿ ಬೇಕು ಅಂದು, ಮತ್ತು ಚಿಕ್ಕಮ್ಮಗೆ ಇಡ್ಲಿ ಕೊಡಿಸಿದ್ವಿ. ಸೊ ಇನ್ನು ಕಾಫಿ ಕುಡಿಯೋಣ ಅನ್ನೋ ಅಷ್ಟರಲ್ಲಿ ಚಿಕ್ಕಮ್ಮ ಪಾಪ ಒಂದೇ ಒಂದು ಇಡ್ಲಿ ಸಾಕು ಅಂತ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ರು. ಸರಿ ಅಂತ ಹೇಳಿ ನಾವು ಅಲ್ಲೇ ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ಕೊಡಿಸಿದ್ವಿ. ಇವಾಗ ಕರ್ಕೊಂಡು ಹೋಗ್ಬಿಟ್ಟು ನೀಟಾಗಿ ನೋಡ್ಕೊಳ್ಬೇಕು. ಪಾಪ ಅವ್ರು ಹುಷಾರಿಲ್ಲದೆ ಇದ್ರೆ ನಾವು ಬೇರೆ ಪ್ಲೇಸ್ ನೋಡೋಕ್ಕೂ ಆಗಲ್ಲ, ನನಗೆ ಇಷ್ಟನೂ ಆಗಲ್ಲ. ನಾವು ಅಲ್ಲಿಗೆ ಹಾಸ್ಪಿಟ್ಲಲ್ಲಿ ಇದ್ದಾಗ ಗೊಂಬೆ ನೋಡಿ ಇದೇನೇನೋ ಕ್ಲಿಪ್ಪಿಂಗ್ಸ್ ತೆಗ್ದಿದ್ದಾಳೆ ಅವ್ರ ಅಜ್ಜಿದು. ಪಾಪ ಅವ್ರ ಮಾತ್ರೆ ಔಷಧಿ ಎಲ್ಲ ಡಾಕ್ಟರ್ ಅಲ್ಲೇ ಕೊಟ್ಟರು, ಮತ್ತು ಒಂದು ಇಂಜೆಕ್ಷನ್ ಕೂಡ ಕೊಟ್ಟರು. ಸೊ ಇನ್ನು ಅದಾದಮೇಲೆ ಚಿಕ್ಕಮ್ಮ ಪಾಪ ಆಟೋ ಮಾಡಿದ್ವಿ ನಾವು ಹೋಗೋದಕ್ಕೆ. ಏನು 5 ಪ್ಲೇಸಸ್ ಇದೆ ಅಲ್ಲಿಗೆ. ಅದಕ್ಕೆ ಅವ್ರು ಆಟೋದಲ್ಲೇ ಕೂತ್ಕೊಂಡ್ರು, ಯಾವ ಪ್ಲೇಸ್ಗೂ ಇಳ್ದು ಬಂದಿಲ್ಲ. ಒಂದೇ ಒಂದು ಪ್ಲೇಸಿಗೆ ಬಂದರು, ಅದು ಬಿಚ್ಚಾಲೆ. ಸರಿ, ನಾವು ಫಸ್ಟು ಹೋಗಿದ್ದ ಪ್ಲೇಸ್ ಬಂದು ಅಭಯ ಆಂಜನೇಯ ದೇವಸ್ಥಾನ. ಸೊ ಇದು ತುಂಬಾ ಚೆನ್ನಾಗಿದೆ. ಅರೌಂಡ್ 153 ಫೀಟ್ ಹೈಟೇನೋ ಇದೆ. ಸೊ ನೀವು ಯಾರಾದರೂ ನೋಡಿಲ್ಲ ಅಂದರೆ ಮಂತ್ರಾಲಯಕ್ಕೆ ಹೋದವರು ಒಂದು 5 ದೇವಸ್ಥಾನ ಸುತ್ತಮುತ್ತ ಇದೆ, ನೀವು ಅದನ್ನು ಕೂಡ ವಿಸಿಟ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇನ್ನೂ ಒಂದು ದೇವಸ್ಥಾನ ಇವಾಗ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಯಾವಾಗ ಬಿಡ್ತಾರೆ ಅಂತ ಗೊತ್ತಿಲ್ಲ. ಸೊ ನಾನು ಅದ್ರದ್ದು ಜಸ್ಟ್ ತೋರಿಸ್ತೀನಿ ಕ್ಲಿಪ್ಪಿಂಗ್ಸ್, ನೀವು ನೋಡ್ಬೋದು. ಇನ್ನು ಗೊಂಬೆ ಅಲ್ಲಿರೋ ಆನೆ ಮೇಲೆ ಕುದಿಸಿ ಫೋಟೋ ಎಲ್ಲ ಇಡಿಸಿದ್ವಿ. ಸೊ ಇನ್ನೊಂದು ದೇವಸ್ಥಾನ ಕನ್ಸ್ಟ್ರಕ್ಷನ್ ಆಗ್ತಿದೆ ಅನ್ನಲ್ಲ, ಅದು ಇಲ್ಲೇ ಇದೆ. ಇದು ರಾಮನ ಅಥವಾ ಯಾವುದು ಸರಿ ಗೊತ್ತಾಗಿಲ್ಲ. ಸೊ ಒಳಗಡೆ ಬಿಟ್ಟರೆ ಗೊತ್ತಾಗುತ್ತೆ. ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಇನ್ನು ನಾವು ನೆಕ್ಸ್ಟ್ ಪ್ಲೇಸ್ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ವಿ. ಇಲ್ಲಿ 5 ಪ್ರಾಣದೇವರದ್ದು ಸ್ಥಾಪನೆ ಇದೆ. ಅದು ತುಂಬಾ ಚೆನ್ನಾಗಿದೆ, ಪವರ್ಫುಲ್ ಅಂತ ಹೇಳಿದ್ರು. ಇನ್ನು ಯೂಶ್ವಲಿ ಅಲ್ಲಿ ಸ್ವಲ್ಪ ರಶ್ ಇದ್ದೇ ಇರುತ್ತೆ, ಸಂಡೇಸ್ ಸ್ಯಾಟರ್ಡೇಸ್ ಎಲ್ಲ ವೀಕೆಂಡರ್ಸಲ್ಲಿ. ಸರಿ, ನಾವು ಹೋಗಿ ಒಂದು ಸ್ವಲ್ಪ ರಶಲ್ಲಿ ನಿಂತ್ಕೊಂಡು ದರ್ಶನನೆಲ್ಲ ಮುಗಿಸ್ಕೊಂಡು, ನಾನು ಗೊಂಬೆಗೆ ಸ್ವಲ್ಪ ಸ್ಪೆಷಲ್ ಕ್ಯೂ ಥರ ಬೇಗ ಬಿಟ್ಬಿಟ್ರು. ನಮ್ಮ ದರ್ಶನ ಮಾಡ್ಕೊಂಡು ಕಾಯ್ಕೊಂಡು ಕೂತಿದ್ವಿ, ಗೋಪಿಗೂ ಮತ್ತು ಮನೆಯವ್ರಿಗೆಲ್ಲರಿಗೂ. ಕ್ಷಮಿ ಚೆನ್ನಾಯ್ತಲ್ಲ, ಆರತಿ ಬರಬೇಕಾಯ್ತು. ನೀರು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿರುತ್ತೆ. ಅಲ್ಲಿ ಹೆಂಗಿದೆ, ಇಲ್ಲಿ ಹೆಂಗಿದೆ. ಇನ್ನು ನಾವು ನೆಕ್ಸ್ಟ್ ಪ್ಲೇಸ್ ಹೋಗಿದ್ದೆ ಬಿಚ್ಚಾಲೆಗೆ. ಈ ಜಾಗದ ಬಗ್ಗೆ ಹೇಳಲೇಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ. ಯಾರ್ಯಾರು ರಾಯರ ಭಕ್ತರು ಇದ್ದಾರೋ ಅವ್ರ ಪಕ್ಕ ಈ ಜಾಗಕ್ಕೆ ಹೋಗೇ ಬರ್ತಾರೆ. ಇನ್ನು ರಾಯರು ಬಂದು ಇಲ್ಲಿ ದಿನನಿತ್ಯ ಬೆಳಿಗ್ಗೆ 4:15 ಅಥವಾ ಸಂಜೆ ಅನ್ಸುತ್ತೆ ಬಂದು ಸ್ನಾನ ಮಾಡಿ ಹೋಗ್ತಾರೆ ಅನ್ನೋದು ಪ್ರತೀತಿ ಇದೆ. ಮತ್ತು ಇಲ್ಲಿ ಸ್ಟೋರಿ ಕೂಡ ಹೇಳ್ತಾರೆ ಬಿಚ್ಚಾಲೆ ಪ್ಲೇಸ್ ಬಗ್ಗೆ. ರಾಯರು ಯಾವ ರೀತಿ ಇಲ್ಲಿ ಏಕಶಿಲ ಬೃಂದಾವನ ಕಟ್ಟಿದ್ದು, ರಾಯರು ಹೇಗೆ ಮಂತ್ರಾಲಯಕ್ಕೆ ಹೋದ್ರು, ಪ್ರತಿಯೊಂದು ಕೂಡ ಮೂಲ ಬೃಂದಾವನಗೆ ಯಾವ ರೀತಿ ತೆರಳಿದ್ರು, ಪ್ರತಿಯೊಂದು ತಿಳಿಸಿದ್ದಾರೆ. ಆ ಸ್ಟೋರಿನ ನೀವು ಕೇಳಿ, ತುಂಬಾ ಚೆನ್ನಾಗಿ ಹೇಳಿದ್ರು. ನನಗೆ ಕೂಡ ಇದು ತುಂಬಾನೇ ಇಷ್ಟ. ಮತ್ತೆ ಇಲ್ಲಿ ನೀರು ನೋಡ್ಬೋದು, ನಿಜವಾಗ್ಲೂ ಕುಡಿಬಹುದು, ಅಷ್ಟು ಚೆನ್ನಾಗಿದೆ. ಬಟ್ ಮಂತ್ರಾಲಯದಲ್ಲಿ ನೀರನ್ನ ಫುಲ್ಲು ಹಾಳು ಮಾಡಿಬಿಟ್ಟಿದ್ದಾರೆ, ಫುಲ್ಲು ಗಲೀಜು, ಎಲ್ಲಿ ನೋಡಿದ್ರು ಕೂಡ ಪ್ಲಾಸ್ಟಿಕ್ ಮತ್ತೆ ಒಳ ಉಡುಪೆಲ್ಲ ಏನೇನಿದೆ ಅದನ್ನೆಲ್ಲ ನೀರಿಗೆ ಬಿಟ್ಟಿದ್ದಾರೆ. ಮತ್ತೆ ಮೋರಿ ನೀರು, ಡ್ರೈನೇಜ್ ವಾಟರ್ ಕೂಡ ಮಿಕ್ಸ್ ಆಗಿದೆ. ಸೊ ಅದು ಪ್ಲೀಸ್ ಯಾರಾದರೂ
ಆಡಳಿತದವರು ಮ್ಯಾನೇಜ್ಮೆಂಟ್ ಅವರು ಸರಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಇಂಥ ಒಂದು ಹಿಸ್ಟರಿ ಪ್ಲೇಸಲ್ಲಿ ನೀಟಾಗಿದ್ದರೆ ಎಲ್ಲರೂ ಬಂದು ನೋಡ್ಕೊಂಡು ಹೋಗ್ಬೋದು. ಬಟ್ ಅಷ್ಟೊಂದು ಗಲೀಜಾದರೆ ಚೆನ್ನಾಗಿರಲ್ಲ. ನೋಡಿ ಇಲ್ಲಿ ನೀರು ನೋಡಿ ಎಷ್ಟು ಶುದ್ಧವಾಗಿದೆ ಅಂತ. ಮತ್ತು ದೇವ್ರಿಗೆ ಮತ್ತು ಆ ಪ್ರಸಾದಕ್ಕೆ ಬಳಸುವಂಥ ಹಿತ್ತಾಳೆ ಪಾತ್ರೆ ಎಲ್ಲ ಅಲ್ಲೇ ತೊಳಿತಿದ್ರು. ನಂಗೆ ನಿಜ ತುಂಬ ಖುಷಿ ಆಯಿತು. ಸೊ ಇದು ಏಕಶಿಲಾ ಬೃಂದಾವನ. ಇಲ್ಲಿ ಸಗಣಿ ಎಲ್ಲ ಸಾರಿಸಿ ನೀಟಾಗಿ ಪೂಜೆ ಮಾಡಿದ್ರು. ಇನ್ನು ಇವರೇ ಸ್ಟೋರಿ ಹೇಳಿದ್ದು, ಬಟ್ ನಾನು ವಿಡಿಯೋ ಮಾಡ್ಕೊಂಡಿಲ್ಲ. ಅಲ್ಲಿ ನಿಜವಾಗ್ಲೂ ರಾಯರೇ ಬಂದ್ರೇನೋ ಅನ್ಸ್ಬಿಡ್ತು. ಅವ್ರ ಸ್ಟೋರಿ ಹೇಳ್ಬೇಕಾದ್ರೆ ಎಷ್ಟು ಗಾಳಿ ಅಂದರೆ ಒಂದು ಕ್ಷಣ ನಿಜವಾಗ್ಲೂ ರಾಯರೇ ಬಂದು ನಮ್ಗೆ ಸೂಚನೆ ಕೊಡ್ತಿದ್ದಾರೇನೋ ಅಂತ ಅನ್ಸ್ಬಿಡ್ತು. ನಾನು ಅದನ್ನು ಶೂಟ್ ಮಾಡ್ಕೊಂಡಿಲ್ಲ. ನಾನಂತೂ ಮುಳುಗೋಗಿದ್ದೆ, ಕಳೆದೋಗಿದ್ದೆ ಅಂತಲೇ ಹೇಳ್ಬೋದು. ರಾಯರ ಭಕ್ತಿಲಿ ರಾಯರಿಗೆ ಮನಸ್ಸಿಂದನೇ ಪೂಜೆ ಮಾಡ್ತಿದ್ದೆ ನಾನು. ಅಷ್ಟು ಚೆನ್ನಾಗಿತ್ತು ಸ್ಟೋರಿ ಕೇಳೋದಕ್ಕೂ. ಮತ್ತು ಅಲ್ಲಿನ ವಾತಾವರಣ, ಅಲ್ಲಿನ ಶುದ್ಧ ಗಾಳಿ, ಮತ್ತು ತುಂಬ ಸೈಲೆನ್ಸ್, ಒಂಥರ ಪೀಸ್ಫುಲ್ ಆಗಿತ್ತು ಪ್ಲೇಸ್ ಅಂತೂ. ಗುಡಿ ಬಗ್ಗೆ ಮಾಹಿತಿ ಗೊತ್ತಾ ಗೊತ್ತಿಲ್ವಾ? ಸೌಂಡ್ ಬರ್ತಾ ಇಲ್ಲ, ಗಟ್ಟಿ ಹೇಳ್ಬೇಕಂತ. ಯಾರು ಫೋಟೋ ವಿಡಿಯೋ ತೆಗಿ. ಇನ್ನು ಹೊಸದಾಗಿ ಬಿಚ್ಚಾಲಮ್ಮ ದೇವಸ್ಥಾನ ಕೂಡ ಸ್ಟಾರ್ಟ್ ಆಗಿದೆ. ಇದು ಬೆಲ್ಲ ಮತ್ತು ಬಾಳೆಹಣ್ಣಿಂದನೇ ಕಟ್ಟಿದ್ದಾರೆ ಈ ದೇವಸ್ಥಾನ. ಮತ್ತು ರಾಯರಿಗೆ ಕಡಲೆಬೇಳೆ ಚಟ್ನಿನ ಈ ರುಬ್ಬಕಲ್ಲಿಂದನೇ ಯೂಸ್ ಮಾಡ್ತಿದ್ರು ಅಂತ ಅಲ್ಲಿ ಹೇಳಿದ್ರು. ಮತ್ತು ಇನ್ನು ನಾವು ಅಪ್ಪಣ್ಣಾಚಾರ್ಯರ ಮನೆಗೆ ಹೋಗಿದ್ವಿ. ಅಲ್ಲಿ ಒರಿಜಿನಲ್ ಫೋಟೋ ರಾಘವೇಂದ್ರ ಸ್ವಾಮಿದು ಸಿಗುತ್ತೆ ಅಂತ ಅಂದರು. ಬಟ್ ಆದರೆ ಅದಕ್ಕೆ ನಾವು ಪೇ ಮಾಡಬೇಕು, ಮತ್ತು ಅವಾಗಲೇ ಅವ್ರು ತೋರಿಸೋದು ಅಂತೆಲ್ಲ ಹೇಳಿದ್ರು. ಅಂದರೆ ಡಿಸ್ಪ್ಲೇಗೆಲ್ಲ ಇಟ್ಟಿರಲಿಲ್ಲ. ಸರಿ, ಇನ್ನು ಅಪ್ಪಣ್ಣಾಚಾರ್ಯರ ಮನೆಯಲ್ಲಿ ಯಾವ ರೀತಿ ಅಪ್ಪಣ್ಣಾಚಾರ್ಯರು ಇದ್ದರು ಮತ್ತು ಅದೆಲ್ಲ ಒಂದಷ್ಟು ಸ್ಟೋರಿಗಳನ್ನೆಲ್ಲ ಹೇಳ್ತಾ ಇದ್ರು. ಸೊ ಅದನ್ನೆಲ್ಲ ನಾವು ಕೇಳ್ಕೊಂಡಿಲ್ಲ. ಮತ್ತು ಅವರು ತಪಸ್ಸೆ ಕೂತ್ಕೊಳ್ಳೋದು ಅಥವಾ ಜಪ ಕೂತ್ಕೊಳ್ಳೋದಾಗಲಿ ಅದೆಲ್ಲ ಜಾಗನ ಈಗಲೂ ಕೂಡ ಅಲ್ಲಿ ₹1 ಕಾಯಿನ್ ಹಾಕಿ ನಮ್ಮ ಮನಸ್ಸಲ್ಲಿರುವಂಥ ಬೇಡಿಕೆಗಳು ಅಥವಾ ಆಸೆಗಳೇನಿದೆ ಅದನ್ನೆಲ್ಲ ಕೋರ್ಕೊಂಡ್ರೆ ಸಲ್ಲುತ್ತೆ ಅಂತ ಅಂದ್ಬಿಟ್ಟು ಈಗಲೂ ಅದನ್ನು ಪಾಲಿಸ್ಕೊಂಡು ಬಂದಿದ್ದಾರೆ. ಸೊ ಇಂಥ ಜಾಗನ ಇವಾಗಲೂ ಕೂಡ ನಮಗೆ ನೋಡೋಕ್ಕೆ ಸಿಕ್ಕಿದೆ ಅಂದರೆ ಅದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ನನಗೆ ತುಂಬಾ ಖುಷಿ ಆಯಿತು. ನಾವು ಲಾಸ್ಟ್ ಟೈಮ್ ಹೋದಾಗ ಈ ಪ್ಲೇಸ್ಗೆ ಹೋಗಿರಲಿಲ್ಲ. ಈ ಸಲ ಈ ಪ್ಲೇಸ್ನ ಕೂಡ ನೋಡಿದ್ವಿ, ತುಂಬ ಖುಷಿ ಆಯಿತು. ಸೊ 5 ಟೆಂಪಲ್ಸ್ ಇದೆ ಅಲ್ವಾ, ಅಲ್ಲೆಲ್ಲ ಹೋಗಿ ಅಲ್ಲೆಲ್ಲ ಮುಗಿಸ್ಕೊಂಡು ಇವಾಗ ಬಂದು ಮತ್ತೆ ಫ್ರೆಶ್ ಅಪ್ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ, ಸ್ಯಾರಿ ಹಾಕ್ಕೊಂಡಿದ್ನಲ್ಲ, ಸೊ ಆ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಇವಾಗ ನಮ್ಗೆ ಟ್ರೈನ್ ಇರೋದು 11 o'clock. ಸೊ ಅಲ್ಲಿ ದೇವಸ್ಥಾನ ಹತ್ರ ಕೂತ್ಕೊಂಡಿರೋಣ ಸ್ವಲ್ಪ ಹೊತ್ತು. ಫಸ್ಟ್ ಕಾಫಿ ಕುಡಿಬೇಕು, ತಲೆನೋವ್ತದೆ. ಕಾಫಿ ಕುಡಿದ್ಬಿಟ್ಟು ವಾಕ್ ಮಾಡಿಕೊಂಡು ದೇವಸ್ಥಾನ ಹತ್ರ ಎಲ್ಲ ಸ್ವಲ್ಪ ತಿದ್ಬಿಟ್ಟು ಇನ್ನು ರೂಮಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ 11 o'clockಗೆ ಟ್ರೈನಿಗೆ ಹೊರಡೋದು. ಸೊ ಆಯಿತು, ಮಂತ್ರಾಲಯ ಟ್ರಿಪ್ ಆಲ್ಮೋಸ್ಟ್ ಕ್ಲೋಸ್ ಆಗೋಕ್ಕೆ ನಾನು ನಿಯರೆಸ್ಟ್ ಸ್ವಲ್ಪ ಗಂಟೆಗಳಲ್ಲಿ ಮುಗ್ದೋಗುತ್ತೆ. ಗೊಂಬೆಗೂ ಕೂಡ ಡ್ರೆಸ್ ಚೇಂಜ್ ಮಾಡಿ. ಇನ್ನೇನು ಇವಾಗ ಚಳಿ, ಇಲ್ಲಿ ಸಂಜೆ ಆದರೆ ಚಳಿ, ಮಧ್ಯಾಹ್ನ ಆದರೆ ಸಾಕತ್ತು ಬಿಸಿಲು, ತುಂಬ ಸೆಕೆ ಆಗುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಅವಳಿಗೂ ಕೂಡ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ನಾನು ಡ್ರೆಸ್ ಎಲ್ಲ ಹಾಕ್ಕೊಂಡು ಆಯಿತು. ಅವು ನಂಗೆ ಸ್ವೆಟ್ ಆಗ್ತಾನೆ ಇದೆ, ಇಲ್ಲೇನೋ ಪಿಂಪಲ್ ಬೇರೆ ಆಗ್ಬಿಟ್ಟಿದೆ. ಸೊ ಇವಾಗ ಬನ್ನಿ ಹೋಗೋಣ. ಇನ್ನು ನಮ್ಮ ಟ್ರೈನ್ ಇದ್ದಿದ್ದು 11:30ಗೆ. ಸರಿ, ಅಲ್ಲಿವರೆಗೂ ಇನ್ನೇನು ಮಾಡೋದು ಅಂತ ಹೇಳಿ ಒಂದು ರೌಂಡ್ ಏನಾದ್ರು ತಿನ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಸ್ನ್ಯಾಕ್ಸ್ ಥರ ತಿನ್ನೋಣ, ಇನ್ನು ಊಟಕ್ಕೆ ಪ್ರಸಾದ ತಿನ್ಕೊಳ್ಳೋಣ ಅಂತ ಪ್ಲ್ಯಾನ್ ಇತ್ತು. ಸರಿ, ನಾನು ಒಂದು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡಿದ್ದೆ, ಇದು ಬನ್ ಮಸ್ಕ ಮಾಡಿಕೊಡ್ತಾರೆ ರಾಘವೇಂದ್ರ ಸ್ವಾಮಿ ಟೆಂಪಲ್ ಹತ್ರ. ಯಾರಾದರೂ ಹೋಗಿರೋರು ಟ್ರೈ ಮಾಡ್ಬೋದು, ಚೆನ್ನಾಗಿದೆ ಅಂದಿದ್ರು. ಸರಿ ಅಂದ್ಬಿಟ್ಟು ನಾನು ಬನ್ ಮಸ್ಕನ ಟ್ರೈ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ಬಟ್ ನನಗೇನು ಇನ್ನೂ ಸ್ವಲ್ಪ ಡಿಫ್ರೆಂಟ್ ಆಗಿ ಇಡ್ಬೋದಾಗಿತ್ತು. ಬಟ್ ಒಂದೇ ಒಂದು ಫ್ಲೇವರ್ ಥರ ಇತ್ತು. ಜಸ್ಟ್ ಸಿರಪ್ನ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಟ್ರು. ಓಕೆ, ಟೇಸ್ಟ್ ವೈಸ್ ಓಕೆ. ಮತ್ತು ಇದು ಹೆಗ್ಲೆಸ್ ಅಂತ ಹೇಳಿದ್ರು. ಇನ್ನು ನನಗೂ ಅದೇ ಬೇಕಾಗಿತ್ತು, ಯಾಕಂದ್ರೆ ನಾವು ದೇವಸ್ಥಾನ ದರ್ಶನಕ್ಕೆ ಹೋಗಿದ್ವಲ್ಲ ಅದಕ್ಕೆ. ಇನ್ನು ಮಿಕ್ಕಿದವರೆಲ್ಲರೂ ಕೂಡ ಮಸಾಲೆ ಪುರಿ ತೊಗೊಂಡ್ರು. ಒಂಚೂರು ಚೆನ್ನಾಗಿರಲಿಲ್ಲ. ಅದ್ರ ಪಕ್ಕನೇ ಇದೆ, ಯಾರೂ ತೊಗೊಳ್ಬೇಡಿ. ಬನ್ ಮಸ್ಕ ಅದು ನಿಮಗೆ ದೇವಸ್ಥಾನದ ಇನ್ನೇನು ಎಂಟ್ರೆನ್ಸಿಂದ ಇನ್ನು ಸ್ವಲ್ಪ ದೂರದಲ್ಲೇ ಇದೆ. ಸೊ ಅಲ್ಲಿ ಅಲೋ ಕೂಡ ಮಾಡಲ್ಲ, ಎಗ್ಗೆಲ್ಲ ಹಾಕಿದ್ರೆ ಅಂತ ಅಂದರು. ಸೊ ಎಗ್ಲೆಸ್ ಕೇಕ್ಸ್ ಅದೆಲ್ಲ ಅಂತ ಹೇಳಿದ್ರು. ಸರಿ, ಇನ್ನು ಅದೆಲ್ಲ ತಿನ್ಕೊಂಡು ನನಗೆ ಹೊಟ್ಟೆ ಹಸಿತಿತ್ತು ಸ್ವಲ್ಪ. ಅದಕ್ಕೆ ನಾನು ನೂಡಲ್ಸ್ ಇಸ್ಕೊಂಡು ಕಾಫಿನೆಲ್ಲ ಕುಡ್ದು ಮತ್ತಿನ್ನು ಸಂಜೆ ಬಂದ್ವಿ. ಸಂಜೆ ನೋಡ್ಬೋದು ಎಷ್ಟು ಜನ ಅಂದರೆ, ಆ್ಯಕ್ಚುಲಿ ನಾವು ಸ್ಯಾಟರ್ಡೆ ನೈಟ್ ಟ್ರೈನಿಗೆ ವಾಪಸ್ ಬರ್ತಾ ಇದ್ದಿದ್ದು ಮನೆಗೆ. ಅಂದರೆ ಸಂಡೇ ಮಾರ್ನಿಂಗ್ ನಾವು ಮನೆಗೆ ಬರೋ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆವಾಗ ತಾನೇ ಜನ ಇನ್ನೂ ಬರ್ತಾನೆ ಇದ್ರು. ಎಷ್ಟು ಜನ ಅಂದರೆ
ಫುಲ್ ಮಲಗಿಬಿಟ್ಟಿದ್ರು. ನಿಜ ಅದೊಂಥರ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ನಂಗೆ ನಿಜವಾಗ್ಲೂ ಮತ್ತೆ ಹೋಗಬೇಕು ಅನಿಸ್ತದೆ ಮಂತ್ರಾಲಯಗೆ. ನಾವು ಬಂದು ಒಂದು ವಾರನೇ ಆಗಿದ್ದು. ಏನೇನೋ ಆಯಿತು ನಮ್ಮ ಮನೇಲಿ, ತುಂಬ ಬದಲಾವಣೆ ಆಗಿದೆ. ನಾನೆಲ್ಲ ಮುಂದಿನ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ನಿಜವಾಗ್ಲೂ ರಾಯರಿದ್ದಾರೆ, ನಂಬ್ರಿ. ನಾನು ನಂಬ್ತಿರ್ಲಿಲ್ಲ, ಟು ಬಿ ಆನೆಸ್ಟ್. ನಾನು ಇವಾಗ ನಂಬಿದ್ದೀನಿ. ನಮಗೆ ಒಂದು ವಾರದಲ್ಲಿ ತುಂಬ ಬದಲಾವಣೆ ಗೊತ್ತಾಗಿದೆ. ನಾನು ಪ್ರತಿಯೊಂದು ಕೂಡ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಶೇರ್ ಮಾಡ್ಕೊಳ್ತೀನಿ. ನಿಜ ರಾಯರಿದ್ದಾರೆ, ನಂಬಿ, ನಿಮಗೂ ಕೂಡ ಒಳ್ಳೇದಾಗಲಿ. ಸೊ ಇನ್ನು ಅದೆಲ್ಲ ಆದಮೇಲೆ ಒಂದು ಸ್ವಲ್ಪ ನಾವು ಅಲ್ಲೇ ಮಲಗಿದ್ವಿ. ನಾನು ಅದೆಲ್ಲ ಶೂಟ್ ಮಾಡ್ಕೊಂಡಿಲ್ಲ. ಅದಾದಮೇಲೆ ಇನ್ನೇನು 11:30ಗೆ ನಾವು ಫಸ್ಟ್ ಡೇ ಆಟೋನೆಲ್ಲ ಬುಕ್ ಮಾಡಿದ್ವಿ. ಸೊ ಈ ಆಟೋ ತುಂಬ ಚೆನ್ನಾಗಿತ್ತು, ಕಂಫರ್ಟಬಲ್ ಆಗಿತ್ತು. ಸರಿ ಅಂತ ಹೇಳಿ ಇವಾಗ ಟ್ರೈನಿಗೆ ಹೊರಡ್ತಾ ಇದ್ದೀವಿ. ನಾನು ಅದ್ರದ್ದೇನು ವ್ಲಾಗ್ ಮಾಡ್ಕೊಂಡಿಲ್ಲ, ಇಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ. ಸೊ ಅಷ್ಟೇ, ಮಂತ್ರಾಲಯದ ಟ್ರಿಪ್ ವ್ಲಾಗ್ ಇಲ್ಲಿಗೆ ಮುಗಿತಾ ಇದೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ, ಒಂದು ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.